ಹಲೋ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈಗೆಲ್ಲ ಡ್ಯಾಶ್ ಬೋರ್ಡ್ ಅಂತ ನೋಡಿರ್ತೀರ. ಸೊ ನಿಮಗೆ ಸಕ್ಸಸ್ ಬೇಕಲ್ವಾ? ಬೇಕೇ ಬೇಕು ತಾನೇ. ಈಗ ನಾನು ನಿಮಗೆ ಸಿಂಪಲಾಗಿ ಒಂದು ಕ್ವಶನ್ ಕೇಳ್ತೇನೆ. ಏನು ಗೊತ್ತಾ? ಈಗ ಲಾಸ್ಟ್ ಮಂತ್ ಜುಲೈಯಲ್ಲಿ ನೀವು ಎಷ್ಟು ದಿನ ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ರಿ? ಅಥವಾ ಸೈನ್ಸಿಗೆ ಎಷ್ಟು ದಿನ ಟೈಮ್ ಕೊಟ್ರಿ? ಅಥವಾ ಮ್ಯಾಥ್ಸ್ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಕೇಳಿದ್ರೆ ಗೊತ್ತಾ? ಹೇಳೋಕ್ಕಾಗತ್ತಾ? ಅಥವಾ ಬೇಡ ಬಿಡ್ರಿ, ಹೋದ ತಿಂಗಳು ಬೇಡ, ಹೋದ ವಾರ ಅಟ್ಲೀಸ್ಟ್. ಸೊ ಹೋದ ವಾರ ಯಾವ ದಿನ ಏನು ಮಾಡಿದೆ ನೆನಪಿದೆಯಾ? ಬೇಡ. ಬಿಕಾಸ್ ದಟ್ ಈಸ್ ನಾಟ್ ರಿಕ್ವೈರ್ಡ್. ನಾನು ಅದೆಲ್ಲ ನೆನ್ಪಿಡ್ಕೋಬೇಕು ಅಂದರೆ ದಟ್ ಈಸ್ ನಾಟ್ ರಿಕ್ವೈರ್ಡ್. ಬಟ್ ವಾಟ್ ಇಫ್ ಐ ಟೆಲ್ ಯು, ನೀವು ಪ್ರತಿದಿನ ರಾತ್ರಿ ಮಲ್ಕೊಳೋದಕ್ಕಿಂತ ಮುಂಚೆ ಒಂದು ನಿಮಿಷ ಟೈಮ್ ಕೊಟ್ರಿ ಅಂದರೆ, ಸೊ ನಿಮ್ಮ ಎಂಟೈರ್ ವೀಕ್ನ ಎಷ್ಟು ಚಂದ ಪ್ಲ್ಯಾನ್ ಮಾಡ್ಕೋಬೋದು ಅಂದರೆ, ಸೊ ಇಟ್ಸ್ ನಾಟ್ ಅಬೌಟ್ ನಾನು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ಅಂತ. ಸೊ ಹೌ ಮಚ್ ಟೈಮ್ ಐ ಆಮ್ ನಾಟ್ ವೇಸ್ಟಿಂಗ್. ಸೊ ಹೌ ಎಫಿಷಿಯೆಂಟ್ಲಿ ಐ ಆಮ್ ಯುಟಿಲೈಸಿಂಗ್ ಮೈ ಟೈಮ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ಹೌದೋ ಇಲ್ಲೋ? ಈಗ ನಾನು ಸೈನ್ಸೇ ಓದ್ತೀನಿ ಅಥವಾ ಮ್ಯಾಥ್ಸೇ ಓದ್ತೀನಿ ಅಂದರೆ ಆಗಲ್ಲ. ಸೊ ನಾನು ನೋಡಿದ್ದೀನಿ ಸಾಕಷ್ಟು ಹುಡುಗರು ಏನು ಮಾಡ್ತಾರೆ ಅಂದರೆ, ಯಾವುದು ಈಸಿ ಸಬ್ಜೆಕ್ಟ್ ಇದೆಯೋ ಅದೊಂದೇ ಓದ್ತಿರ್ತಾರೆ. ಈಗ ಕನ್ನಡ ಈಸಿನಾ, ಕನ್ನಡನೇ ಹಿಡ್ಕೊಂಡು ಕೂತ್ಕೊಳೋದು. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇದ್ದರೆ, ಅಥವಾ ಈಗ ಎಲ್ಲರಿಗೂ ಥರ್ಡ್ ಲ್ಯಾಂಗ್ವೇಜ್ ಹಿಂದಿನೇ ಇರುತ್ತೆ. ಸೊ ಹಿಂದಿನೇ ಓದೋದು. ಬಿಕಾಸ್ ಯಾರೋ ಪೇರೆಂಟ್ಸ್ ನೋಡಿದ್ರು ಅಥವಾ ಇನ್ನೊಬ್ರು ನೋಡಿದ್ರು, ಹಿಂದಿ ಓದ್ತಿದ್ದಾನಪ್ಪ, ಫೈನಲಿ ಹಿಂದಿ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಸೈನ್ಸು ಮ್ಯಾಥ್ಸು ಬುಕ್ಕೇ ಹಿಡಿದಿರಲ್ಲ ಅಥವಾ ಓದೇ ಇರಲ್ಲ ಅಂದರೆ ಇಲ್ಲಿಂದ ಮಾರ್ಕ್ಸ್ ಬರಬೇಕು. ಹೌದೋ ಇಲ್ಲೋ? ಸೊ ಅದಕ್ಕೆ ಇವತ್ತು ನಾನು ನಿಮಗೆ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಒಂದು ಸಿಂಪಲ್ ಕ್ವಶನ್ ಕೇಳ್ತೇನೆ. ಸೊ ವಾಟ್ ಈಸ್ ಯುವರ್ ಟಾರ್ಗೆಟ್? ನಿಮ್ಮ SSLCಲಿ ಟಾರ್ಗೆಟ್ ಎಷ್ಟು? ಕಮೆಂಟ್ ಮಾಡಿ. ಆ್ಯಂಡ್ ಇಫ್ ಯು ಆಲ್ಸೋ ವಾಂಟ್ ದಿಸ್, ಸರ್ ನನಗೂ ಬೇಕಿದು, ಹೆಂಗೆ ಏನು ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ತೀನಿ. ಓಕೆ? ಸೊ ಟಾರ್ಗೆಟ್, ವಾಟ್ ಈಸ್ ಯುವರ್ ಟಾರ್ಗೆಟ್ ಮಾರ್ಕ್ಸ್? ಟೋಟಲ್ 625 ಟಾರ್ಗೆಟ್ ಎಷ್ಟು? ಆ್ಯಂಡ್ ಡು ಯು ವಾಂಟ್ ದಿಸ್? ಸೊ ಕಮೆಂಟ್ ಮಾಡಿ. ಓಕೆ? ಸೊ ಈಗ ಏನಿದು ಡ್ಯಾಶ್ ಬೋರ್ಡ್, ನಿಮ್ಮ ವೀಕ್ಲಿ ಸ್ಕೋರ್ ಹೆಂಗಿರುತ್ತೆ, ಏನು, ಯು ಕ್ಯಾನ್ ಅನಲೈಸ್ ದಟ್. ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಜನ ಇಲ್ಲಿ ಅಲಾರಾಮ್ ಇಟ್ಕೊತೀರಾ ಹೇಳ್ರಿ? ಕಮೆಂಟ್ ಮಾಡಿ. ಸೊ ಅಲಾರಾಮ್ ಇಟ್ಕೊಂಡು ಕರೆಕ್ಟ್ ಟೈಮ್ ಹೇಳ್ತೀನಿ ಸರ್, ಇಲ್ಲ ಸರ್ ನಾನು ಒಂದು ಅಲಾರಾಮ್ ಅಲ್ಲ, ನಾನೊಂದು 10 ಅಲಾರಾಮ್ ಇಟ್ಕೊತೀನಿ, ಆವಾಗ ನನಗೆ ಎಚ್ಚರ ಆಗುತ್ತೆ ಹೇಳಿ. ಬಿಕಾಸ್ ನಾನು ಐ ವಾಸ್ ಇನ್ ಯುವರ್ ಸೇಮ್ ಪೊಸಿಷನ್. ನಮಗೆ ಅವಾಗೆಲ್ಲ ಮೊಬೈಲ್ ಇರಲಿಲ್ಲ. ಲಿಟ್ರಲಿ ಅಲಾರಾಮ್ ಏನು ಒಂದು ಸಣ್ಣ ಅಲಾರಾಮ್ ಬರ್ತಿತ್ತು, ಅದನ್ನು ಹಿಡ್ಕೊತಿದ್ವಿ. ಇಲ್ಲಾಂದರೆ ಫ್ರೆಂಡ್ಸಿಗೆ ಹೇಳ್ತಿದ್ವಿ, ಯಾಕಂದ್ರೆ ನಾನು ಹಾಸ್ಟೆಲಿದ್ದೆ. ಸೊ ಫ್ರೆಂಡ್ಸಿಗೆ ಬೆಳಗ್ಗೆ ನೀನು ಎದ್ದೆ, ಯಾರೇ ಇದ್ರೂ ನನ್ನ ಎಬ್ಬಿಸ್ಬಿಡಿ 5 ಗಂಟೆಗೆ ಹೇಳ್ತಿದ್ದು ಬಿಡ್ತಿದ್ದು ಸೆಕೆಂಡ್ರಿ. ಬಟ್ ಯಾಕಂದರೆ ರಾತ್ರಿನೂ ಒಂದೊಂದ್ಸಲ ಲೇಟಾಗಿ ಮಾಡ್ಕೊತಿದ್ವಿ, ಅಥವಾ ಸ್ಟಿಲ್ ಏನೋ ಒಂದು ಎದ್ದು ಓದಬೇಕಪ್ಪ ಅಂತ ಅನ್ನಿಸ್ತಿತ್ತು. ಬಟ್ ಕಷ್ಟನೇ. ಆ ಅಲಾರಾಮ್ನ ಅದು ಕೊಯ್ಯೋ ಅಂತಿತ್ತು, ಅದ್ರ ಮೇಲೆ ತಲೆ ಮೇಲೆ ಹೊಡೆಯೋದಿತ್ತು. ಹಿಂಗೆ ಹೊಡೆದೆ, ಮತ್ತೆ ಮಾಡ್ಕೊಂಡೆ. ಸೊ ಅದ್ರ ಹೊಡೆದು ಮುರಿದೇ ಹೋಗಿತ್ತು. ಸೊ ಅಲಾರಾಮು, ಈಗೆಲ್ಲ ಅಲಾರಾಮ್ ಆ ಥರ ಇಟ್ಕೊಳೋದೇ ಇಲ್ಲಲ್ಲ, ಎಲ್ಲ ಮೊಬೈಲಲ್ಲ. ಯಾಕಂದರೆ 10 ಅಲ್ಲ 20 ಅಲಾರಾಮ್ ಇಟ್ಕೋಬೋದು. ಸೊ ಬೆಸ್ಟ್ ಅಂದರೆ ಏನು ಗೊತ್ತಾ? ಸೊ ಅಲಾರಾಮಲ್ಲಿ ರಿಂಗ್ ಟೋನ್ ಹೆಂಗೆ ಇಟ್ಕೊಳ್ಳಿ ಅಂದರೆ, ಮನೇಲಿ ಯಾರು ಬೈತಾರೆ, ಅಪ್ಪನೋ ಅಮ್ಮನೋ ಅಥವಾ ಅಣ್ಣನೋ ಅಕ್ಕನೋ ಯಾರು ಬೈಯೋದು, ಅವ್ರದ್ದು ಬೈಯೋದನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ಸೊ ರೆಕಾರ್ಡ್ ಮಾಡಿಕೊಂಡು ಅಲಾರಾಮ್ ಇಟ್ಕೊಳ್ಳಿ. ಹೇಳೋ ಮಗನೇ ಹೇಳೋ ಅಥವಾ ಏನೋ ಸಮಥಿಂಗ್. ಸೊ ಆ ಥರ ಇಟ್ಕೊಳ್ಳಿ. ಸೊ ಅವ್ರ ವಾಯ್ಸ್ ಕೇಳಿಸಿದ ತಕ್ಷಣ ಎದ್ಬಿಡ್ಬೇಕು ಹಾಗೆ. ಸೊ ನಮಗೂ ಹಾಗಿತ್ತು. ನಮಗೆ PT ಸರ್ ಇದ್ದರು. PT ಸರ್ ಬೈಯೋದಲ್ಲ, ವಿಜಿಲ್ ಅಲ್ಲೆಲ್ಲೋ ಇದ್ದು ವಿಜಿಲ್ ಹಾಕಿದ್ರೆ ಸಾಕು ಎದ್ದು ಓಡು. ಸೊ ಹಾಗೆ. ಸೊ ಅದಕ್ಕೆ ಆ ಥರ ಯಾರಾದರೂ ಇದ್ದರೆ ಅವ್ರದ್ದೇ ರಿಂಗ್ ಟೋನ್ ಅಲಾರಾಮ್ ಇಟ್ಕೊಳ್ಳಿ. ಬಿಕಾಸ್ ದಟ್ ವೇಕ್ಸ್ ಯು ಅಪ್. ಓಕೆ? ಸೊ ಮಂಡೇ ನಾನು ಕರೆಕ್ಟಾಗಿ ಎದ್ರಿ ಅಂದರೆ ಟಿಕ್ ಮಾಡಿರಿ. ಓಕೆ? ಅದಾದಮೇಲೆ ಮಂಡೇ ಅಂದರೆ ನೀವು ಯು ಕ್ಯಾನ್ ಮೇಕ್ ಇಟ್ ಡೇ ವೈಸ್. ಈಗ ಫಾರ್ ಎಕ್ಸಾಂಪಲ್, ಈಗ ಆಗಸ್ಟಲ್ಲಿ ಒಂದು ವೀಕು, ಸೊ ಮಂಡೇ ಯಾವುದೋ ದಿನ ಇರುತ್ತೆ, ಟ್ಯೂಸ್ಡೇ ಯಾವುದೋ ದಿನ. ಸೊ ಆ ಥರ ಮಾಡ್ಕೊಳ್ಳಿ. ಈಗ ಮಂಡೇ August 10th, 11th, 12th. ಸೊ ಆ ಥರ ಯು ಕ್ಯಾನ್ ಮೇಕ್ ದ್ಯಾಟ್. ಆರ್
ಇಲ್ಲ ಸರ್ ನಾನು ಮಂಡೇ ಮಾಡ್ತೀನಿ, ಐ ಕ್ಯಾನ್ ಒಂದು ಪ್ರಿಂಟೌಟ್ ತೊಗೊತೀನಿ. ಸೊ ನಾನು ನಿಮ್ಗೆ ಹೇಳ್ತೀನಲ್ಲ, ನಾನು ನಿಮಗೆ ಒಂದು ಶೀಟು ಕಳಿಸ್ತೀನಿ. ಸೊ ಮೇ ಬಿ ಇನ್ ದಟ್ ಶೀಟ್ ನೀವು ಚೇಂಜಸ್ ಮಾಡ್ಕೋಬೋದು, ಅಥವಾ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬರ್ಕೋಬೋದು. ಸೊ ದಟ್ ಶುಡ್ ಬಿ ಕನ್ವೀನಿಯೆಂಟ್ ಫಾರ್ ಯು. ಬಿಕಾಸ್ ನಾನು ಏನು ಕೊಟ್ಟಿದ್ದೀನಿ ಹೀಗೆ ಫಾಲೋ ಮಾಡೋದಲ್ಲ. ಸೊ ನಿಮಗೆ ಹೆಂಗೆ ಈಸಿ ಆಗುತ್ತೆ, ಸೊ ದಟ್ ಅಲ್ಲಿ ನೀವು ಚೇಂಜಸ್ ಮಾಡ್ಕೋಬೋದು. ಈಗ ನಾನು ಮ್ಯಾಥ್ಸು, ಪ್ರಾಬ್ಲಮ್ ಸಾಲ್ವಿಂಗ್, ಸೈನ್ಸು, ರೀಡಿಂಗು, ಸೊ ಇದನ್ನು ಬರ್ಕೊಂಡು ಅಲ್ಲಲ್ಲಿ ಟಿಕ್ ಮಾಡ್ಕೊಂಡು ಹೋಗಬೇಕು. ಓಕೆ, ಸೊ ಈಗ ನಾನು ಮ್ಯಾಥ್ಸು ಬೇಕಾದ್ರೆ ಬರ್ಕೊಳ್ಳಿ. ನಿಮಗೆ ಇಫ್ ಯು ಆರ್ ಸೋ ಸೀರಿಯಸ್, ಇಲ್ಲ ಎವ್ರಿ ಡೇ ಐ ನೀಡ್ ಟು ಸಾಲ್ವ್ 10 ಪ್ರಾಬ್ಲಮ್ಸ್, ಇಲ್ಲಿ ಬರ್ಕೋಬೋದು. ಅಥವಾ ಎವ್ರಿ ಡೇ 5 ಪ್ರಾಬ್ಲಮ್ಸ್, 1 ಥಿಯರಮ್, 1 ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್, ಅಥವಾ 2 ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್, ಇದೆಲ್ಲ ಮಾಡ್ತಿದ್ದೀನ. ಅಥವಾ ಸೈನ್ಸಲ್ಲಿ ಡಯಾಗ್ರಾಮ್ಸ್, ಸೊ 1 ಡಯಾಗ್ರಾಮ್, 3 ಈಕ್ವೇಷನ್ಸ್, 1 ಫಾರ್ಮುಲಾ, 1 ನ್ಯೂಮರಿಕಲ್, ಸೊ ನೀವು ಬರ್ಕೋಬೋದು ಇಲ್ಲಿ. ಸೊ ದಟ್ ಈಸ್ ಅಪ್ ಟು ಯು. ಓಕೆ, ಈಗ ನಾನು ಮ್ಯಾಥ್ಸ್ ಮಾಡಿದೆ, ಬಟ್ ಸೈನ್ಸ್ ಏನೋ ರೀಸನ್ಗೆ ಮಾಡೋಕ್ಕಾಗಿಲ್ಲ, ಬಿಕಾಸ್ ಟೈಮ್ ಇರಲಿಲ್ಲ, ಅಥವಾ ಏನೋ ಫಂಕ್ಷನ್ ಇತ್ತು, ಹೋಗಬೇಕಾಗಿತ್ತು. ಬಟ್ ಸ್ಟಿಲ್ ಮಾಡಲೇಬೇಕು ತಾನೆ. ಸೊ ಓಕೆ, ಸೈನ್ಸ್ ಮಾಡೋಕ್ಕಾಗಿಲ್ಲ. ಸೊ ಸೋಷಲ್ಲು ಓಕೆ, ಬಂದಮೇಲೆ ನಾನು ಕ್ವಿಕ್ ರಿವಿಷನ್ ಮಾಡಿದೆ, ಮ್ಯಾಪ್ಸ್ ನೋಡಿಕೊಂಡೆ, ಇನ್ನೊಂದು ನೋಡಿಕೊಂಡೆ, ಫೈನ್. ಸೊ ಕನ್ನಡ ಮಾಡಿದೆ, ಬಿಕಾಸ್ ಕನ್ನಡ ಈಸಿ ಇರುತ್ತೆ, ಕ್ವಿಕ್ಕಾಗಿ ಒಂದ್ಸಲಿ ಮಾಡಿಬಿಡ್ಬೋದು. ಇನ್ನು ಯಾವುದೂ ಮಾಡಿಲ್ಲ, ದಟ್ಸ್ ನಾಟ್ ಗುಡ್, ರೈಟ್? ಸೊ ಹೋಮ್ವರ್ಕು ಓಕೆ, ಮಂಡೇ ಹೋಮ್ವರ್ಕ್ ಮಾಡಿದೆ, ಬಟ್ ಟ್ಯೂಸ್ಡೇ ಮಾಡಿಲ್ಲ. ಸೊ ನೆಕ್ಸ್ಟು 20 ನಿಮಿಷ ಆದರೂ ಓದೋದನ್ನ, ಇಲ್ಲಿ 20 ನಿಮಿಷ ಬದಲು ಯು ಕ್ಯಾನ್ ಮೇಕ್ ಇಟ್ 30 ಮಿನಿಟ್ಸ್ ಆರ್ 40 ಮಿನಿಟ್ಸ್, ದಟ್ಸ್ ಅಪ್ ಟು ಯು. ಓಕೆನಾ? ಸೊ PYQ ಪ್ರಾಕ್ಟೀಸ್ ಮಾಡಿದೆ ಅಂದರೆ ಎಸ್ ಮಾಡಿದೆ. ಸೊ ವೆರಿ ಇಂಪಾರ್ಟೆಂಟ್, ಓದಬೇಕಾದ್ರೆ ನಾನು ಮೊಬೈಲ್ ಯೂಸ್ ಮಾಡಿಲ್ವಾ? ವೆರಿ ಇಂಪಾರ್ಟೆಂಟ್. ಓದಬೇಕಾದ್ರೆ ಮುಗಿದ್ಮೇಲೆ ಮೇ ಬಿ ಸಮಥಿಂಗ್ ಫಾರ್ ಯೂಸ್ಫುಲ್, ಎಸ್ ಮಾಡಿರಿ. ಇಲ್ಲ ಅಂದರೆ ಅನ್ನೆಸೆಸರಿ ಥಿಂಗ್ಸ್, ಅಂದರೆ ನಿಮಗೆ ಹೆಂಗೆ ಟೈಮ್ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ, ಹಾಗೆ ರೀಲ್ಸ್ ಅದು ಇದು ಕಿತ್ಕೊಂಡ್ಬಿಡುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡಿರಿ, ಬಿಕಾಸ್ ಇಟ್ಸ್ ನಾಟ್ ರಿಕ್ವೈರ್ಡ್. ಏನಕ್ಕೆ ಬೇಕು ಹೇಳ್ರಿ ಮೊಬೈಲ್ ಇಲ್ಲದೇ ನಾವೆಲ್ಲ ಓದಿ ಬಂದಿದ್ದೀವಿ, ಮತ್ತು ಏನಕ್ಕೆ ಬೇಕು? ಹಾಗಂತ ಮೊಬೈಲ್ ಬೇಡ ಅಂದರೆ ಎಸ್, ಇಫ್ ನೀವು ಈ ವಿಡಿಯೋ ನೋಡ್ತೀರ ಅಂದರೆ ಮೊಬೈಲ್ ಬೇಕಲ್ವಾ? ಮೊಬೈಲ ಲ್ಯಾಪ್ಟಾಪು ಬೇಕು. ಸೊ ಹೌ ವೆಲ್ ಯು ಯುಟಿಲೈಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಹೆಂಗಾಗಿದೆ ಅಂದರೆ ಮೊಬೈಲಲ್ಲೇ ಎಲ್ಲ ಅಂದರೆ ಮೊಬೈಲಲ್ಲಿ ನೋಡಿಕೊಂಡೆ ಇದು ಮಾಡೋದು, ಫೈನ್, ಆ್ಯಸ್ ಅ ಟೈಮ್ ಪ್ರೋಗ್ರೆಸ್ ಅದಕ್ಕೆ ಅಡ್ಜಸ್ಟ್ ಆಗಲೇಬೇಕು. ಬಟ್ ಹೌ ವೆಲ್ ಯು ಯುಟಿಲೈಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎಸ್, ನಾನು ಮೊಬೈಲ್ ಯೂಸ್ ಮಾಡಿಲ್ಲ. 10:30 ಆರ್ 11:30, ಯು ಕ್ಯಾನ್ ಚೇಂಜ್ ಅಕಾರ್ಡಿಂಗ್ಲಿ. ಇವತ್ತು ನಾನು ಮಲ್ಕೊಂಡ, ಎಸ್ 62% ಅಷ್ಟೇ ಮುಗಿದಿದೆ, ಇನ್ನು ಮಾಡಿಲ್ಲ. ಸೊ ಇಟ್ಸ್ ನಾಟ್ ಕಂಪ್ಲೀಟ್. ಸೊ ಅದೇ ರೀತಿ ಯು ಕ್ಯಾನ್ ಡೂ ಫಾರ್ ಅದರ್ ಡೇಸ್. ಓಕೆನಾ? ಸೊ ಆ್ಯಂಡ್ ಅಗೇನ್ ಇಲ್ಲಿ ನಿಮಗಿನ್ನೂ ಗೊತ್ತಾಗುತ್ತೆ, ಓಕೆ ನಾನು ಈ ವಾರದಲ್ಲಿ ಕನ್ನಡ ಓದೋದನ್ನ, ಎಸ್ ನಾನು ಈ ವಾರದಲ್ಲಿ ಮ್ಯಾಥ್ಸು ಮಾಡಿದೆ, ನಾಟ್ ಫುಲ್ಲಿ. ನಾನು ಸೈನ್ಸು ಎಷ್ಟು ಪರ್ಸೆಂಟೇಜ್ ಮಾಡಿದೆ. ಸೊ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಹೌದೋ ಇಲ್ಲೋ ಹೇಳ್ರಿ. ಸೊ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಯಾರಿಗೊಬ್ರಿಗೆ ಹೆಲ್ಪ್ ಆಗ್ಬೋದು. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ, ಆನೆಸ್ಟಾಗಿ ಹೇಳ್ತಿರೋದು. ಬಿಕಾಸ್ ಇಫ್ ಯು ಫೀಲ್ ದಟ್ ಎಸ್ ಸರ್ ನನಗೆ ಇದು ಹೆಲ್ಪ್ ಆಯಿತು, ಸೊ ನನ್ನ ಫ್ರೆಂಡ್ಸ್ಗೂ ಹೆಲ್ಪ್ ಮಾಡಬೇಕು ಅಂದರೆ ಶೇರ್ ಮಾಡಿ. ಸೊ ದಟ್ ಅವರ ಟೈಮ್ ಟೇಬಲ್ನ ಹೆಂಗೆ ಸ್ಟ್ರಕ್ಚರ್ ಮಾಡ್ಕೋಬೋದು, ಸೊ ದಟ್ ಟು ಮೇಕ್ ಬೆಸ್ಟ್ ಯೂಸ್ ಆಫ್ ಯುವರ್ ಟೈಮ್. ಸೊ ಇಟ್ಸ್ ನಾಟ್ ಜಸ್ಟ್ ಫಾರ್ SSLC, ಯಾರು ಬೇಕಾದರೂ ಮಾಡ್ಬೋದು. ಹೌದಾ ಇಲ್ಲೋ? ಸೊ ಈ ಚೈನ್ನ ಬ್ರೇಕ್ ಮಾಡಬಾರ್ದು. ಓಕೆ, ನಾನು ಥರ್ಸ್ಡೇ ವಾಸ್ ಮೈ ಬೆಸ್ಟ್ ಡೇ ದ ಹೋಲ್ ವೀಕಲ್ಲಿ, ಬೇಸ್ಡ್ ಆನ್ ದ ಪರ್ಸೆಂಟೇಜು ಅಥವಾ ಬೇಸ್ಡ್ ಆನ್ ದ ಕಂಪ್ಲೀಷನ್ನು. ಇಟ್ಸ್ ನಾಟ್ ಜಸ್ಟ್ ಪರ್ಸೆಂಟೇಜ್. ಓಕೆ, ಯು ಮೈಟ್ ಸೇ ದಟ್ ಸರ್ ನಾನು ಥರ್ಸ್ಡೇ ಐ ವಾಸ್ ಏಬಲ್ ಟು ಪ್ರಾಕ್ಟೀಸ್ ಮೋರ್, ಐ ವಾಸ್ ಏಬಲ್ ಟು ರಿವೈಸ್ ಮೋರ್, ಅಥವಾ ನಾನು ಈ ಹೊಸ ಈಕ್ವೇಷನ್ಸ್ ಕಲಿತೆ, ವಿಚ್ ಈಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಫಾರ್ ಮೀ. ಎಸ್, ಯು ಕ್ಯಾನ್ ಮೇಕ್ ಅಂದರೆ ಒಂದು ಮಾರ್ಕ್ ಮಾಡ್ಕೋಬೋದು. ಸೊ ದಟ್ ನೆಕ್ಸ್ಟ್ 1-2 ವಾರ ಆದಮೇಲೆ ಇಫ್ ಯು ಥಿಂಕ್ ದಟ್ ಓಕೆ ಇಲ್ಲೇನೋ ಮಿಸ್ ಆಗ್ತಿದೆ, ಈ ವಾರದಲ್ಲಿ ಯಾಕೋ ಸರಿ ಹೋಗ್ತಿಲ್ಲ, ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಚೆಕ್. ಜಾಸ್ತಿ ಟೈಮ್ ತೊಗೊಳೋದಲ್ಲ, ಒಂದು ಮೇ ಬಿ 5-10 ಮಿನಿಟ್ಸ್ ಚೆಕ್. ಓಕೆ, ಲಾಸ್ಟ್ ವೀಕು ಯಾಕೆ ಚೆನ್ನಾಗಾಯಿತು, ವಾಟ್ ವಾಸ್ ದಟ್ ಐ ಡಿಡ್ ನಾಟ್ ಡೂ ವೆಲ್. ಸೊ ನಾನು ಯಾವುದೋ ಒಂದು ವಾರದಲ್ಲಿ ಯಾವುದೋ ಒಂದು ದಿವಸ ಜಾಸ್ತಿ ಟೈಮ್ ವೇಸ್ಟ್ ಆಯಿತು, ವಾಟ್ ವಾಸ್ ದ ರೀಸನ್? ಅಥವಾ ನಾನು ಏನಕ್ಕೆ ಅಲ್ಲಿ ಐ ವಾಸ್ ನಾಟ್ ಏಬಲ್ ಟು ಡೂ ವೆಲ್, ಈಸ್ ದಟ್ ರಿಪೀಟಿಂಗ್ ನೌ? ಈ ವಾರದಲ್ಲೂ ಅದು ರಿಪೀಟ್ ಆಗ್ತಿದೆಯಾ? ಇದೆಲ್ಲ ಚೆಕ್ ಮಾಡ್ಕೋಬೋದಲ್ಲ, ಬಿಕಾಸ್ ದಿಸ್ ಇಸ್ ರಿಕ್ವೈರ್ಡ್. ನೀವು ಪ್ರತಿ ದಿವಸ ಬರ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಸೊ ಅದಕ್ಕಂತಲೇ ಟೈಮ್ ಟೇಬಲ್ ಮಾಡಿದ್ದು. ಸೊ
ಸಬ್ಜೆಕ್ಟ್ ಕನ್ಸಿಸ್ಟೆನ್ಸಿನೂ ಗೊತ್ತಾಗತ್ತೆ. ಓಕೆ, ಇನ್ನು ನೋಡ್ರಿ ಇಲ್ಲಿ ಮ್ಯಾಥ್ಸ್ ಮಾಡಿದೆ ನಾನೇನು, ಇಲ್ಲಿ ನಾನು ಹಾಕಿರೋದು ಮ್ಯಾಥ್ಸು, ಸೋಷಲ್ಲು, ಕನ್ನಡ ಆಟೋಮೆಟಿಕ್ಕಾಗಿ ತೊಗೊತಿದೆ. ನಾನೇ ಡೆವಲಪ್ ಮಾಡಿದ್ದು, ಬೇರೆ ಯಾರೂ ಅಲ್ಲ, ಯಾರ ಕಡೆಯಿಂದ ನಾವು ಮಾಡಿಸಿದ್ದಲ್ಲ. ಸೊ ಅದೇ ರೀತಿ ನಾನು ನೆಕ್ಸ್ಟ್ ದಿನ ಸೈನ್ಸ್ ಮಾಡಿದೆ. ಓಕೆ, ಮತ್ತು ಸೋಷಲ್ಲೇ ಮಾಡಿದೆ. ಮತ್ತು ನನ್ನ ಕನ್ನಡ ಇಂಟ್ರೆಸ್ಟು ಕನ್ನಡನೇ ಮಾಡಿದೆ. ಅದು ಸೈನ್ಸ್, ಸೋಷಲ್, ಕನ್ನಡ ಆಟೋಮೆಟಿಕ್ ಬಂತಲ್ಲ. ಬಟ್ ಇದು ವೆಬ್ ಪೇಜ್ ಆಗಿರೋದ್ರಿಂದ ನಿಮಗೂ ಇದು ಬೇಕು ಅಂದರೆ ಹೇಳ್ರಿ, ಕೊಡೋಣ. ಓಕೆ, ಸೊ 91 ಮಾಡಬೇಕಾಯಿತು, ಬಟ್ ಯು ಆರ್ ಏಬಲ್ ಟು ಡೂ ಓನ್ಲಿ 11. ವೈ? ವಾಟ್ ಹ್ಯಾಪನ್ ಟು ದ ರಿಮೈನಿಂಗ್? ಇನ್ನು ರಿಮೈನಿಂಗ್ ಇದೆ, ಬಟ್ ಹೇಳ್ತಿರೋದು. ಸೊ ಕಂಪ್ಲೀಷನ್ ಎಷ್ಟು, ಯಾವುದು, ವಿಚ್ ವಾಸ್ ಯುವರ್ ಬೆಸ್ಟ್ ಡೇ? ನೋಡೋ, ಆಟೋಮೆಟಿಕ್ಕಾಗಿ ಮಂಡೇ ಅಂತ ತೊಗೊಂತು, ಬಿಕಾಸ್ ಮಂಡೇ ಐ ವಾಸ್ ಏಬಲ್ ಟು ಡೂ ಮೋರ್. ಬೇರೆ ದಿನ ಆದರೆ ಬೇರೆ ದಿನ ಆಟೋಮೆಟಿಕ್ಕಾಗಿ ಬರುತ್ತೆ. ಯು ಡೋಂಟ್ ಹ್ಯಾವ್ ಟು ಇವನ್ ಸ್ಪೆಂಡ್ ಟು ಮಚ್ ಆಫ್ ಟೈಮ್. ಓಕೆ, ನೀಡ್ಸ್ ಫೋಕಸ್ ಆನ್ ವೆಡ್ನೆಸ್ಡೇ, ಬಿಕಾಸ್ ನಾನು ವೆಡ್ನೆಸ್ಡೇನು ಸ್ಟಾರ್ಟೇ ಮಾಡಿಲ್ಲ. ವೆಡ್ನೆಸ್ಡೇ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಡೇ ತೋರಿಸುತ್ತೆ. ನೋಡೋಣ, ಅದು ನೋಡೇ ಬೇಡ ಯಾಕೆ. ಸೊ ವೆಡ್ನೆಸ್ಡೇ ಇದನ್ನೇ ನಾನು ಬೆಳಗ್ಗೆ ಬೇಗ ಎದ್ದೆ, ಮ್ಯಾಥ್ಸ್ ಮಾಡಿದೆ, ಸೈನ್ಸ್ ಮಾಡಿದೆ, ಸೋಷಲ್ ಮಾಡಿದೆ, ಕನ್ನಡ ಇಲ್ಲ, ಇಂಗ್ಲೀಷ್ ಮಾಡಿದೆ, ಹಿಂದಿ ಮಾಡಿದೆ. ಇಟ್ ವಾಸ್ ಬೆಸ್ಟ್. ಇನ್ನು ಹೋಮ್ವರ್ಕ್ ಕರೆಕ್ಟಾಗಿ ಮಾಡಿದೆ, 20 ನಿಮಿಷ ಓದಿದೆ ಅಥವಾ PYQ ಪ್ರಾಕ್ಟೀಸ್ ಮಾಡಿದೆ. ನೋಡಿ 69% ಆಯಿತು. ಸೊ ಆಬ್ವಿಯಸ್ಲಿ ದ ಬೆಸ್ಟ್ ಡೇ ವೆಡ್ನೆಸ್ಡೇ ಚೇಂಜ್ ಆಯಿತು. ನೆಕ್ಸ್ಟ್ ಡೇ ಯಾವುದಕ್ಕೆ ಬೇಕು? ಥರ್ಸ್ಡೇ, ಬಿಕಾಸ್ ಥರ್ಸ್ಡೇ ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಸೊ ಈ ಥರ ಯು ಹ್ಯಾವ್ ಟು ಹ್ಯಾವ್ ಯುವರ್ ವೀಕ್ಲಿ ರಿಫ್ಲೆಕ್ಷನ್. ಸೊ ಈ ವಾರದಲ್ಲಿ ಅಪ್ರಾಕ್ಸಿಮೇಟ್, ಯು ಡೋಂಟ್ ಹ್ಯಾವ್ ಟು ಕೌಂಟ್. ನೀವು ಕೌಂಟ್ ಮಾಡಿದ್ರೆ ಇನ್ನೂ ಬೆಟರ್. ಬಟ್ ಓಕೆ, ನಾನು ಇಷ್ಟು ಅವರ್ಸ್ ಓದಿದೆ, ನೆಕ್ಸ್ಟ್ ವೀಕು ಅಷ್ಟು ಅವರ್ಸ್ ಓದೋಕ್ಕೆ ಆಗ್ತಿದೆಯೋ ಇಲ್ಲೋ, ಆಗ್ತಿಲ್ಲ ಅಂದರೆ ಯಾಕೆ? ಸೊ ವಿಚ್ ವಾಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ದಟ್ ವೀಕ್? ಆ ವಾರದ ನಾನು ಬರೀ ಕನ್ನಡನೇ ಓದಿದೆ, ಕನ್ನಡ ಫೇವ್ರೇಟು. ನೆಕ್ಸ್ಟ್ ವೀಕು ಕನ್ನಡನೇ ಮಾಡಿದ್ರೆ ಮತ್ತೆ ಬೇರೆ ಸಬ್ಜೆಕ್ಟು ಓದೋ ಇಲ್ಲೋ? ಸೊ ಯಾವುದಕ್ಕೆ ಇಂಪ್ರೂವ್ಮೆಂಟ್ ಬೇಕು? ನಾನು ಸೈನ್ಸ್ ಓದಿದ್ದೆ ಕಮ್ಮಿ ಈ ವಾರದಲ್ಲಿ. ನೆಕ್ಸ್ಟ್ ವಾರದಲ್ಲಿ ನಾನು ಏನು ಓದ್ಬೇಕು ಹಂಗಿದ್ರೆ? ಸೈನ್ಸ್ ತಾನೇ ಓದಬೇಕು, ಬಿಕಾಸ್ ಇಟ್ ನೀಡ್ಸ್ ಇಂಪ್ರೂವ್ಮೆಂಟ್. ಎಸ್. ಸೊ ವಾಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್? ನಾನೇನು ಚೆನ್ನಾಗಿ ಮಾಡಿದೆ, PYQs ಜಾಸ್ತಿ ಮಾಡಿದೆ ಅಥವಾ ರಿವಿಷನ್ ಕರೆಕ್ಟಾಗಿ ಮಾಡಿದೆ. ಸೊ ಈ ಥರ ಎಲ್ಲ ಇದ್ದಾಗ ಓಕೆ, ಈ ವಾರದಲ್ಲಿ ಹಿಂಗೆ ಮಾಡಿದೆ, ನೆಕ್ಸ್ಟ್ ವಾರದಲ್ಲಿ ಹಿಂಗೆ ಮಾಡಿದೆ, ನನಗೆ ನೆಕ್ಸ್ಟು ಇಂಟರ್ನಲ್ಸ್ ಬರ್ತದೆ. ಸೊ ಇಂಟರ್ನಲ್ಸ್ FA1 FA2 ಬರುತ್ತೆ. ಸೊ FA2 ಟೈಮಲ್ಲಿ ನಾನು ಏನು ಮಾಡಬೇಕು? ಐ ಕ್ಯಾನ್ ಥಿಂಕ್ ಆ್ಯಂಡ್ ಐ ಕ್ಯಾನ್ ಪ್ರಿಪೇರ್ ಮೈ ಅಪ್ಕಮಿಂಗ್ ವೀಕ್ ಅಕಾರ್ಡಿಂಗ್ಲಿ. ಸುಮ್ಮನೆ ಏನೋ ಬರುತ್ತೆ, ಏನೋ ಓದೋದು ಅಂದರೂ ಆಗಲ್ಲ. ಓಕೆ, ಸೊ ಹೇಳಿ ನಿಮಗೆ ವಿಚ್ ಈಸ್ ದ ಹ್ಯಾಬಿಟ್ ದಟ್ ಯು ಆರ್ ಸ್ಟ್ರಗಲಿಂಗ್ ಮೋಸ್ಟ್? ಈಗ ಮೊಬೈಲ್ ಆಗಿರ್ಬೋದು, ಅಥವಾ ಸರ್ ನಾನು ತುಂಬ ಲೇಸಿಯಾಗಿದ್ದೀನಿ, ಅಥವಾ ಸರ್ ನನಗೆ ರಿವಿಷನ್ ಬೇಕು, ಹೇಳಿ. ಸೊ ವಿಚ್ ಈಸ್ ದ ಹ್ಯಾಬಿಟ್ ದಟ್ ಯು ಆರ್ ಸ್ಟ್ರಗಲಿಂಗ್ ಮೋಸ್ಟ್? ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಟೆಲ್ ಮಿ ವಿಚ್ ಈಸ್ ಯುವರ್ ಹಾರ್ಡೆಸ್ಟ್ ಸಬ್ಜೆಕ್ಟ್. ಸೊ ಹಿಂದೆ ಎಲ್ಲ ನೋಡಿದಾಗ ಹೇಳಿರ್ತಾರೆ, ಸರ್ ಮ್ಯಾಥ್ಸು ಅಥವಾ ಸೈನ್ಸ್, ಎಸ್ಪೆಷಲಿ ಮ್ಯಾಥ್ಸು ಸೈನ್ಸ್ಗೆ ಜಾಸ್ತಿ ಬರೋದು. ಆ್ಯಂಡ್ ಮ್ಯಾಥ್ಸಲ್ಲೂ ಕೆಲವೊಂದು ಚಾಪ್ಟರ್ಸ್ ಇದೆ. ಡೋಂಟ್ ವರಿ, ವಿಲ್ ಬಿ ದೇರ್, ವಿಲ್ ಬಿ ಡೂಯಿಂಗ್, ವಿಲ್ ಬಿ ಹೆಲ್ಪಿಂಗ್ ಯು. ಡೋಂಟ್ ವರಿ. ಓಕೆ, ಸೊ ಮತ್ತೇನೇ ಬೇಕು ಅಂದರೆ ಹೇಳ್ರಿ. ಹೋಗೋಕ್ಕಿಂತ ಮುಂಚೆ ಒಂದೇ ರಿಕ್ವೆಸ್ಟು, ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಡು ವೆಲ್. ಜೈ ಹಿಂದ್, ಜೈ ಕರ್ನಾಟಕ.